ನಮ್ಮನೇಲಿ ಒಬ್ರು ಈ ಚಿಕನ್ ಬಿರಿಯಾನಿ ತಿನ್ಬೇಕಂದ್ಬಿಟ್ಟು ಬೆಳಿಗ್ಗೆಯಿಂದ ಉಪವಾಸ ಇದ್ರು. ನಮ್ಮನೇಲಿ ಚಿಕನ್ ತರೋದೇ ಅಪರೂಪ. ಅದರಲ್ಲಿ ಇವತ್ತು ಜಾಸ್ತಿ ಚಿಕನ್ ಇದ್ದಿದ್ರಿಂದ ಬಿರಿಯಾನಿ ಮತ್ತೆ ಕಬಾಬ್ ಮಾಡೋಣ ಅಂತ ಮಾಡಿದೆ. ಯಾಕಂದ್ರೆ ನಮ್ಮ ಅಮ್ಮನಿಗೆ ದ್ಯಾವ್ರ ಮಾಡಿದ್ರಿಂದ ಕೋಳಿನೇ ಕೊಯ್ದ್ಬಿಟ್ಟಿದ್ರು. ಅದರಿಂದ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ. ಮೊದ್ಲು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಬೆಳ್ಳುಳ್ಳಿ, ಶುಂಠಿ 1 ಹಿಡಿಯಷ್ಟು, ಪುದೀನ 1.5 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಕೊಬಿಡಿ ಅಷ್ಟೇನೆ. ಇದನ್ನ ನಾವು ಒಲೆ ಮೇಲೆ ಇಟ್ಟು, ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ಎಣ್ಣೆ ಮತ್ತೆ ತುಪ್ಪ 2 ತಗೊಂಡಿದ್ದೀನಿ. ಮತ್ತೆ ಎಲ್ಲಾ ಬಿರಿಯಾನಿ ಸ್ಪೈಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಆನಿಯನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿ, ಪಾತ್ರೆಯಲ್ಲಿ ಮಾಡಿ ಇದೇ ಪ್ರೋಸೆಸ್ಸೇ, ಓಕೆನಾ. ಅದ್ರಲ್ಲಿ ವಿಸಿಲ್ ಬಿಡ್ತೀವಿ, ಇದರಲ್ಲಿ ವಿಸಿಲ್ ಇಲ್ಲ ಅಷ್ಟೇ. ಇದು ಗೋಲ್ಡ್ ಕಲರ್ ಆದಮೇಲೆ ಟೊಮೆಟೊ ಮತ್ತು ರುಬ್ಬಿರೋ ಮಸಾಲೆನ 2 ಒಂದೇ ಸಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ. ಎಣ್ಣೆ ಬಿಟ್ಕೊಂಡಾಗ ಅರ್ಧ ಪ್ಯಾಕೆಟ್ ಮೊಸರು ಅಥವಾ 1 ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಮೊಸರು ಹಾಕೊಂಡು ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಚಿಕನ್ ಹಾಕ್ಕೊಂಡು ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ. ಮತ್ತು ಈಗ ಅರಿಶಿನ 1 ಸ್ಪೂನ್, ಧನಿಯಾ ಪುಡಿ 2 ಪ್ಯಾಕೆಟ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಕೊನೆಯಲ್ಲಿ ಸ್ವಲ್ಪ ಅರ್ಧ ಅವರ್ ನೆನೆಸಿರೋ ಗೋಡಂಬಿನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ನೀರು ಕುದಿಯೋಕೆ ಬಿಡಬೇಕು. ನೀರು ಕುದೀತಾ ಇದ್ದಾಗ ಅರ್ಧ ಅವರ್ ನೆನೆಸಿರೋ ಅಕ್ಕಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇದೊಂದು 90% ಬೆಂದಾಗ ಇದನ್ನ ಪ್ಲೇಟ್ ಗಾಳಿ ಹೋಗದೆ ಮುಚ್ಚಿ ಇಡಿ. ಅದ್ರ ಮೇಲೆ ಒಂದು ತೂಕ ಏನಾದರೂ ಇಟ್ಟರೆ ಅನ್ನ ರೆಡಿ ಆಗಿರುತ್ತೆ. ಉದುರಾಗಿ ಸೂಪರ್ ಆಗುತ್ತೆ. ಇದ್ರ ಜೊತೆ ಬಿರಿಯಾನಿ ಸೂಪರ್. ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆಲ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಗಮ್ ಅಂತ ಇರುತ್ತೆ ರೈಸು. ನಾವು ನಮ್ಮ ಲೈಫ್ನ ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋದ್ರಲ್ಲಿ ಅರ್ಧ ಜೀವನ ಕಳೆದ್ಬಿಡ್ತೀವೇನೋ ಅನಿಸುತ್ತೆ. ಅವ್ರು ನಿಮ್ಗಿಂತಲೂ ಬೆಟರ್ ಆಗಿದ್ದಾರೆ ಅಂದರೆ ಅವ್ರಿಗಿಂತಲೂ ನೀವು ಬೆಟರ್ ಆಗೋಕ್ಕೆ ಟ್ರೈ ಮಾಡಿ. ಚಿಂತೆ ಮಾಡ್ತಾ ಕೂತ್ಕೋಬೇಡಿ. ಯಾಕಂದರೆ ಟೈಮ್ಗೋಸ್ಕರ ನಾವು ಕಾಯಬೇಕೇ ಹೊರತು ಟೈಮ್ ಯಾವತ್ತೂ ನಮಗೋಸ್ಕರ ಕಾಯಲ್ಲ. ಅದಕ್ಕೆ ಚಿಂತೆ ಬಿಟ್ಟು ಬೆಟರ್ ಆಗೋಕ್ಕೆ ಟ್ರೈ ಮಾಡಿ. ಎಲ್ಲರ ದಿನ ಶುಭವಾಗಲಿ. ಥ್ಯಾಂಕ್ ಯು.